ನಗರದಲ್ಲಿ ಮುಂದುವರೆದ ಸರಣಿ ಕೊಲೆಗಳು. ಕಳೆದ 15 ದಿನಗಳಲ್ಲಿ ನಗರದ ಬಾನಸ್ವಾಡಿ, ವಿಜಯನಗರ್, ಕೆಂಗೇರಿ ಹೀಗೆ 3 ಸ್ಥಳಗಳಲ್ಲಿ 7 ಜನರ ಸರಣಿ ಕೊಲೆಗಳು ನಡೆದಿದೆ. ಈ ಕೊಲೆಗಳಿಗೆ ಮತ್ತೊಂದು ಸೇರ್ಪಡೆ ಈ ಸುರಕ್ಷಾ ಗರ್ಲ್ಸ್ ಪಿಜಿಯಲ್ಲಿ. ಹೆಬ್ಬಾಳದ ಈ ಸುರಕ್ಷಾ ಪಿಜಿಲಿ ವಾಸ ಮಾಡುತ್ತಿದ್ದ ಕಾವ್ಯ ಮತ್ತು ಸೀಮಾ ಎಂಬ ಇಬ್ಬರು ಯುವತಿಯರನ್ನು ಹಂತಕರು ಹತ್ಯೆಗೈದು ಪರಾರಿಯಾಗಿದ್ದಾರೆ. ಹಿಂದೆ ನಡೆದಿದ್ದ ಕೊಲೆಗಳಿಗೂ ಇದಕ್ಕೂ ಯಾವ್ದಾದ್ರು ಸಂಬಂಧ ಇದೆಯಾ? ಇದೆಲ್ಲ ಯಾರು ಮಾಡ್ತಿದ್ದಾರೆ? ಯಾಕೆ ಮಾಡ್ತಿದ್ದಾರೆ? ಇದ್ಯಾವುದಕ್ಕೂ ಕಾರಣಗಳು ತಿಳಿದು ಬಂದಿಲ್ಲ. ಬಾಡಿನ ಪೋಸ್ಟ್ ಮಾಡಮ್ ಕಳ್ಸ್ರಿ. ಸರಿ ಸರ್. ಈ ಕೊಲೆಗಳ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಸರ್? ಮರ್ಡರ್ ಸರ್. ಸಿಟಿಯಲ್ಲಿ ಈಗಾಗಲೇ ಸಾಕಷ್ಟು ಕೊಲೆಗಳಾಗ್ತಾ ಇದ್ರು. ಪೊಲೀಸ್ ಅಧಿಕಾರಿಗಳಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಈಗಾಗಲೇ ಸಿಟಿಯಲ್ಲಿ 7 ಜನರ ಕೊಲೆಯಾಗಿದೆ. ಎಲ್ಲರೂ ಮಧ್ಯಮ ವರ್ಗದ ಕುಟುಂಬದವರೇ. ಸರ್, ಈ ಕೊಲೆಗಳೆಲ್ಲ ಯಾರು ಮಾಡ್ತಾ ಇದ್ದಾರೆ? ಏನಕ್ಕೆ ಮಾಡ್ತಾ ಇದ್ದಾರೆ? ಎಲ್ಲಾ ಕೊಲೆಗಳನ್ನು ಮಾಡಿದ ಒಬ್ಬರೇನಾ ಅಥವಾ ಬೇರೆ ಬೇರೆಯವರ ಸರ್? ಸರ್, ಈ ಕೊಲೆಗಳೆಲ್ಲ ನೋಡೋದಕ್ಕೆ ಒಂದೇ ರೀತಿ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೋಡ್ರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಕೊಲೆ ಹೆಂಗಾಯ್ತು ಅಂತ ಡಾಕ್ಟರ್ ಹೇಳ್ತಾರೆ. ಕೊಲೆಗಾರ ಸಿಕ್ಕಿದ್ಮೇಲೆ ಕೊಲೆ ಯಾಕೆ ಮಾಡಿದೆ ಅಂತ ಅವನು ಹೇಳ್ತಾನೆ. ಸರ್, ಆ ಕೊಲೆಗಾರ ಯಾವಾಗ ಸಿಗ್ತಾನೆ ಸರ್? ಸಿಕ್ಕದಾಗ ಹೇಳಿ ಕಳಿಸ್ತೀವಿ, ಬನ್ರಿ. ಸರ್ 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 ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಪೊಲೀಸ್ ಅಧಿಕಾರಿಗಳ ಉತ್ತರ. ಇವರ ಬೇಜವಾಬ್ದಾರಿತನದಿಂದ ಬಲಿ ಆಗ್ತಾ ಇರೋದು ಮಾತ್ರ ಅಮಾಯಕ ಜನಗಳು. ಇವರ ಉಡಾಫೆ ಮಾತುಗಳನ್ನು ಕೇಳುತ್ತಿದ್ದರೆ ಈ ಕೊಲೆಗಳಿಗೂ ಹಾಗೂ ರಾಜಕೀಯಕ್ಕೂ ಏನೋ ಸಂಬಂಧ ಇದೆ ಎಂಬ ಅನುಮಾನ ಮೂಡದೇ ಇರೋದು. ಈ ಎಲ್ಲಾ ಕೊಲೆಗಳನ್ನು ನೋಡ್ತಾ ಇದ್ರೆ ಸರ್ಕಾರದ ಅಭದ್ರತೆಗೆ ಸಾಕ್ಷಿಯಾಗಿದೆ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಮಂಜುನಾಥ್. ಏನ್ರಿ ಆ ಸುಡುಗ ಟಿವಿ ನೋಡ್ತಿದ್ದೀರಿ? ಆರಿಸ್ರಿ. ಸರಿ ಸರ್. ಈ ಮೀಡಿಯಾದವರು ಹಾಗೇ ಇದ್ದಾರೆ. ಏನೋ ಸಣ್ಣ ವಿಷಯ ಸಿಕ್ಕರು ಸಾಕು, ಅದನ್ನ ದೊಡ್ಡದು ಮಾಡಿ ಇಡೀ ಸರ್ಕಾರನ ಸರ್ಕಲ್ನಲ್ಲಿ ನಿಲ್ಲಿಸಿ ಸರ್ಕಸ್ ಮಾಡಿಸ್ಬಿಡ್ತಾರೆ. 1 ತಿಂಗಳಾಯ್ತು ಈ ಬೆಂಗಳೂರಿನಲ್ಲಿ ಒಂದಾದ ಮೇಲೆ ಒಂದು ಮರ್ಡರ್ ನಡೀತಾ ಇದೆ. ಚಿಕ್ಕ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ. ರಾಸ್ಕಲ್ಸ್. ಪಬ್ಲಿಕ್ ಮೀಡಿಯಾ ಎಲ್ಲ ಸೇರ್ಕೊಂಡು ಸರ್ಕಾರನ ತುಬಕ್ಕಂತ ಕ್ಯಾಕ ಸುಗೋದಕ್ಕಿಂತ ಮುಂಚೆ ಆ ಕೊಲೆಗಾರ ಯಾರು ಅಂತ ಹುಡುಕಿ ಅವ್ರಿಗೇನಾದ್ರು ಮಾಡಿ. ನಾವು ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದೀವಿ ಸರ್, ಆದ್ರೆ ಎವಿಡೆನ್ಸೇ ಸಿಗ್ತಿಲ್ಲ. ಕೊಲೆ ಆಗಿರೋ ಜಾಗದಲ್ಲಿ ಯಾವುದೇ ರೀತಿಯ ಹಣ ಒಡವೆ ಕಳ್ತನ ಆಗಿಲ್ಲ. ನನಗನ್ಸುತ್ತೆ ಆ ಕೊಲೆಗಾರರು ಬೇರೆ ಏನೋ ಹುಡುಕ್ತಾ ಇದ್ದಾರೆ ಅಂತ. ಅವ್ರೇನಾದ್ರು ಹುಡ್ಕೊಂಡು ಹಾಳಾಗೋಗ್ಲಿ, ಸಾಯ್ಲಿ. ಮೊದಲು ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾರು ಒಬ್ಬ ಖಡಕ್ ಪವರ್ಫುಲ್ ಪೊಲೀಸ್ ಆಫೀಸರ್ ಇದ್ದಾನೆ ಹುಡುಕ್ರಿ.